ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಖಿನ್ನತೆಗೆ ಒಳಪಡಿಸುವಂತ ಕಾಯಿಲೆಗಳು ಯಾವುದು ಅಂತ ಒಂದು ಲಿಸ್ಟ್ ಮಾಡೋದಾದ್ರೆ, ಅದರಲ್ಲಿ ಕೆಲವರು ಹೇಳ್ಬೋದು ನನಗೆ ಸರ್ ಕ್ಯಾನ್ಸರ್ ಇಂದ ತುಂಬಾ ಇದು ಮಾಡ್ತಾರೆ, ಖಿನ್ನತೆಗೆ ಹೊರಬಿಡ್ತಾರೆ, ಸೂಸೈಡ್ ಟೆಂಡೆನ್ಸಿ ಬರೆದಿರುತ್ತೆ, ಆತರ ಈ ತರ ಅಂತ ಹೇಳ್ತಾರೆ. ಇನ್ ಕೆಲವರಿಗೆ ಚರ್ಮದ ಕಾಯಿಲೆಗಳು ಅಂತ ಹೇಳ್ತಾರೆ. ಆದ್ರೆ ವೀಕ್ಷಕರೇ, ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಅತಿ ಖಿನ್ನತೆಗೆ ಒಳಪಡಿಸುವಂತ ಕಾಯಿಲೆ, ತಮ್ಮ ಜೀವಮಾನದಲ್ಲಿ ಇರುವಂತ ಒಂದು ಸೇವಿಂಗ್ಸ್ನೇ ಕಳ್ಕೊಂಡು ಬಿಡುವಂತ ಕಾಯಿಲೆ, ತಾನ್ನ ಮಾಡುವಂತ ಒಂದು ಕೆಲಸವನ್ನೇ ಬಿಟ್ಟು ಮನೆಯಲ್ಲಿ ಸುಮ್ಮನೆ ಕುತ್ಕೊಳ್ಳುವಂತ ಒಂದು ಕಾಯಿಲೆ, ಜೊತೆಗೆ ಈ ಒಂದು ಸೂಸೈಡಲ್ ಟೆಂಡೆನ್ಸಿ ಇಂದ ಹೇಳಿದ್ನೋ ಥಾಟ್ಸ್, ಈ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಥಾಟ್ಸ್ ಗಳು ಬರುವಂತ ಒಂದು ದೊಡ್ಡ ಕಾಯಿಲೆ ಅಂತ ಹೇಳಿದ್ರೆ ಈ IBS. ನಾನು ಸುಮಾರು ಜನ ಪೇಷಂಟ್, ಎಂತ ಪೇಷಂಟ್ಗಳು ನೋಡಿದೀನಿ, ಅದು ಯಾರು ಈ ತರ ಮಾತಾಡಿಲ್ಲ. ಆದ್ರೆ ಈ IBS ಪ್ರಾಬ್ಲಮ್ ಇದ್ದವರು, ಇಲ್ಲ ಸರ್ ನನಗೆ ಬದುಕೋದೇ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಒಂದು ಖಿನ್ನತೆಗೆ ಒಳಪಡಿಸುವಂತ ಕಾಯಿಲೆ ಅಂತ ಹೇಳಿದ್ರೆ IBS ಅಥವಾ ಇರಿಟೇಬಲ್ ಬವೆಲ್ ಸಿಂಡ್ರೋಮ್. ಸುಮಾರು ಜನ ಅವ್ರ ಕೆಲಸ ಕೊಡ್ಕೊಂಡು ಮಾಡ್ಕೊಟ್ಟಿರ್ತಾರೆ. ನೋಡಿ, ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ IBS ಯಾಕೆ ಈ ತರ ಖಿನ್ನತೆ ಒಳಗೆ ಪಡಿಸುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಟೆಸ್ಟ್ಗಳು ಮಾಡಿಸ್ಕೊಂಡಿರ್ತಾರೆ, ಎಲ್ಲಾ ತರ ಎಂಡೋಸ್ಕೋಪಿ ಆಗಿರುತ್ತೆ, ಬ್ಲಡ್ ಟೆಸ್ಟ್ಗಳಾಗಿರುತ್ತೆ, ಕೊಲೊನೋಸ್ಕೋಪಿ ಆಗಿರುತ್ತೆ. ಆದ್ರೂ ಕೂಡ ಇವರ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗ್ತಾ ಇರಲ್ಲ. ಯಾರಿಗೆ ಕೇಳಿ ಸರ್ IBS ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ, ಒಂದ್ ಯಾವ್ದೋ ಮೆಡಿಸಿನ್ಸ್ ಕೊಡ್ತಾರೆ, ಆದ್ರೆ ಕೂಡ ಇದಾಗಲ್ಲ. ಇವರಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ತಿಂದ ತಕ್ಷಣ ಪದೇ ನಾನು ಮೋಷನ್ಗೆ ಹೋಗ್ಬೇಕು ಸರ್, ನನಗೆ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹೋದ್ರು ಕೂಡ ಫುಲ್ ಆಗಿದೆ ಅಂತ ಅನ್ಸಲ್ಲ, ಮತ್ ಹೋಗ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಏನ್ ತಿಂದ್ರು ಆಗಲ್ಲ ಸರ್, ಸ್ವಲ್ಪ ಸ್ವೀಟ್ಸ್ ತಿಂದ್ರೆ ಆಗಲ್ಲ ನನಗೆ, ಸೊಪ್ಪು ತಿಂದ್ರೆ ಆಗಲ್ಲ ನನಗೆ, ಅನ್ನ ತಿಂದ್ರೆ ಆಗಲ್ಲ ನನಗೆ, ಚಪಾತಿ ತಿಂದ್ರೆ ಆಗಲ್ಲ, ಹಾಲು ಕುಡಿದ್ರೆ ಆಗಲ್ಲ, ಇಷ್ಟಪಟ್ಟಂತ ಆಹಾರ ಯಾವ್ದು ಎಲ್ಲಾ ಬಿಟ್ಬಿಟ್ಟು ನಾನು ಬರೀ ಮಜ್ಜಿಗೆ ಕೊಡ್ಕೊಂಡು ಅನ್ನ ತಿನ್ಕೊಂಡು ಬಿಡಿ, ನನ್ಗೆ ಏನೇನು ಆಗಲ್ಲ, ನನಗೆ ತಿಂದ್ರೆ ಸಾಕು ಹೋಗ್ಬೇಕು ಅನ್ಸುತ್ತೆ, ಟ್ರಾವೆಲ್ ಮಾಡಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ ಕೆಲವರು ತುಂಬಾ ಕೆಲಸದಲ್ಲಿ ಇರ್ತಾರೆ, ಕೆಲಸನೇ ಬಿಟ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ, ಸರ್ ಎದ್ದೆದ್ ಪದೇ ಎಷ್ಟು ಸಲ ಅಂತ ಹೋಗ್ಲಿ ಸರ್, ಪದೇ ಮೋಷನ್ಗೆ ನನಗೆ ಹೋಗ್ಬೇಕು ಅಂತ ಅನ್ಸ್ತಾ ಇರುತ್ತೆ, ತಿಂದ ತಕ್ಷಣ ಹೋಗ್ಬೇಕು ಅನ್ಸುತ್ತೆ, ನೀರ್ ಕುಡ್ಲಿ ಸರ್ ಬರ್ಬೇಕು ಅನ್ಸುತ್ತೆ, ಹೊಟ್ಟೆ ತಿಂದಿದ್ದಂತೂ ಜೀರ್ಣನೇ ಆಗ್ತಾ ಇಲ್ಲ, ಜೀರ್ಣ ಆಗ್ದಲೆ ಹಂಗಂಗೆ ಹೋಗ್ತಾ ಇದೆ. ಜೊತೆಗೆ ನೀರ್ ಕುಡಿದು ಈ ತರ ಇತ್ತೀಚೆಗೆ ಹೋಗ್ತಾ ಇದೆ. ಸೊಪ್ಪು ಗಿಪ್ಪು ತಿಂದ್ಬಿಟ್ರಂತೂ ಮುಗದೆ ಹೋಯ್ತು ನನ್ನ ಕತೆ, ಹೊಟ್ಟೆ ಎಲ್ಲ ಬೆಂಕಿ ಆಗ್ದಂಗೆ ಆಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆ. ಆಕ್ಚುಲಿ ನಿಮ್ಗೆ ಏನಾಗ್ತಿದೆ ಅಂತ ಕೇಳಿದ್ರೆ ಕೆಲವರಿಗೆ ಹೇಳಕ್ಕೆ ಬರ್ತಾ ಇರಲ್ಲ, ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಏನೋ ಒಂಥರ ತಳಮಳ, ಏನೋ ಒಂಥರ ಸಂಕಟ, ಏನೋ ಒಂಥರ ಗುಡುಗುಡು ಅಂತ ಇರುತ್ತೆ. ನನ್ನ ಹೊಟ್ಟೆಲಿ ಏನೋ ಖಾಲಿ ಫೀಲಿಂಗು, ನನಗೆ ಅದು ಯಾಕೋ ಏನೋ ಅರ್ಥನೇ ಆಗ್ತಿಲ್ಲ ಅಂತ ಹೇಳಕ್ ಶುರು ಮಾಡ್ತಾರೆ ಕೆಲವರು. ಕೆಲವರು ಏನಂತ ಹೇಳಿದ್ರೆ ವೆಯ್ಟ್ ಲಾಸ್. ಸರ್ ನಾನು ಒಂದು 70-80 kg ಚೆನ್ನಾಗಿ ಗಟ್ಮುಟ್ಟಾಗಿದೆ ಸರ್, ಯಾವಾಗಿಂದ ಈ ಹೊಟ್ಟೆ ಪ್ರಾಬ್ಲಮ್ ಶುರು ಆಯ್ತು, ಸಡನ್ ಆಗಿ 30 kg ಲಾಸ್ ಆಗೋಗ್ಬಿಡುತ್ತೆ ಸರ್, ನೋಡಕ್ ಇಷ್ಟೆಲ್ಲ ಇದೆ, ಎಷ್ಟು ಚೆನ್ನಾಗಿದೆ, ನಾನು ಇಷ್ಟೊಂದು ವೀಕ್ ಆಗಿ ಹೋಗ್ತಾ ಇದ್ದೀನಿ, ಈ ತರ ಎಲ್ಲ ಹೇಳಕ್ ಶುರು ಮಾಡ್ತಾರೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಉಂಟು ಮಾಡುವಂತ ಈ ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಈ ಖಿನ್ನತೆಯಿಂದ ಹಿಡಿದು ಪ್ರತಿಯೊಂದನ್ನು ಉಂಟು ಮಾಡ್ತಾ ಇದೆ. ಇಷ್ಟೊಂದು ಪ್ರಾಬ್ಲಮ್ ಉಂಟು ಮಾಡಿ, ಸೈಕಲಾಜಿಕಲಿ ಆಗ್ಲಿ, ಸಾಮಾಜಿಕವಾಗ್ಲಿ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ಒಂದ್ ಕಡೆ ಟ್ರಾವೆಲ್ ಮಾಡಕ್ ಬಿಡ್ತಾ ಇಲ್ಲ, ಒಂದು ಫಂಕ್ಷನ್ ಮಾಡಕ್ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಒಂದು ಡೌಟ್ ಇದೆ, ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ. ವೀಕ್ಷಕರೇ, ನಮ್ಮಲ್ಲಿ ಬರುವ ಸುಮಾರು ಜನ ಪೇಷಂಟ್ಸ್ಗೆ ಕೆಲವು ತಿಂಗಳುಗಳಲ್ಲಿ ಈ IBS ನ ಸಂಪೂರ್ಣ ಮುಕ್ತಿ ಸಾಧ್ಯ, ನಿಮಗೂ ಅದು ಸಾಧ್ಯ. ಹೇಗೆ ಅಂತ ಟೆಕ್ನಿಕ್ ನಾನು ಇವಾಗ ಅದನ್ನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕೆ ಕರೆಯೋದು ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅನ್ನಕ್ಕಿಂತ ಇರಿಟೇಟೆಡ್ ಬ್ಯಾಕ್ಟೀರಿಯಲ್ ಸಿಂಡ್ರೋಮ್ ಅಂತ. ನನ್ನ ಸುಮಾರು 25 ವರ್ಷದ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ಇಷ್ಟೊಂದು ಕೆಲವು ಜನಗಳನ್ನ ಈ ತರ ಕಷ್ಟ ಕೇಳ್ಕೊಂಡ್ಬಿಟ್ಟು, ನಾ ಇದರ ಮೂಲಕ್ಕೆ ಆಳಕ್ಕೆ ಇಳಿದು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಂಡುಕೊಂಡಿರುವಂತ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಇಸ್ ನಾಟ್ ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಇಟ್ ಈಸ್ ಇರಿಟೇಟೆಡ್ ಬ್ಯಾಕ್ಟೀರಿಯಲ್ ಸಿಂಡ್ರೋಮ್. ನಮ್ಮ ದೇಹದಲ್ಲಿ ಇರುವಂತಹ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು ನಮ್ಮ ದೊಡ್ಡ ಕರಳಿನಲ್ಲಿ ಇರ್ತವೆ. 99% ಬ್ಯಾಕ್ಟೀರಿಯಾಗಳ ಉಗಮ ಸ್ಥಾನ ಅಥವಾ ಇರುವಂತ ಸ್ಥಾನ, ವಾಸಸ್ಥಾನ ನಮ್ಮ ದೊಡ್ಡ ಕರಳು. ಆದ್ರೆ ಈ IBS ನಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳಿನಲ್ಲಿ ಈ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳೇ, ಆದ್ರೆ ಎಲ್ಲಿ ಇರಬೇಕು ಅಲ್ಲಿರಲ್ಲ, ಅದು ಬಿಟ್ಟು ನಮ್ಮ ಸಣ್ಣ ಕರಳಿಗೆ ಬಂದ್ಬಿಟ್ಟಿರ್ತವೆ. ಸೊ ಅದರಿಂದ ಉಂಟಾಗುವಂತ ಪ್ರಾಬ್ಲಮೇ ಈ IBS ಅಥವಾ ಇರಿಟೇಟೆಡ್ ಬ್ಯಾಕ್ಟೀರಿಯಲ್ ಸಿಂಡ್ರೋಮ್. ನಾನು ಇರಿಟೇಟೆಡ್ ಬ್ಯಾಕ್ಟೀರಿಯಲ್ ಸಿಂಡ್ರೋಮ್ ಯಾಕಂತ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ನಾನು ಕೆಟ್ಟ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಕರಡಿನ ಇನ್ಫೆಕ್ಷನ್, ಟೈಫಾಯ್ಡ್ ಅಂತ ಹೇಳ್ತಾ ಇಲ್ಲ. ಇದು ಇನ್ಫೆಕ್ಷನ್ ಅಲ್ಲ, ಓವರ್ ಗ್ರೋತ್. ಅಂದ್ರೆ ಆ ಜಾಗದಲ್ಲಿ ಇರಬೇಕು ಆ ಬ್ಯಾಕ್ಟೀರಿಯಾಗಳು, ಆದ್ರೆ ಅತಿ ಹೆಚ್ಚು ಇರಬಾರ್ದು. ಫಾರ್ ಎಕ್ಸಾಂಪಲ್, ನೀವು ಒಂದು ಪೈಪ್ ಅಂತ ಅನ್ಕೊಡಿ, ಆ ಪೈಪ್ ನಲ್ಲಿ ನೀವು ಏನೋ ಒಂದ್ ಕಡೆ ಕಟ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಬಿಡಿ, ಬ್ಲಾಕ್ ಆಗಿದೆ, ಈ ಬ್ಯಾಕ್ಟೀರಿಯಾಗಳಿಂದ ಇನ್ನೊಂದನ್ನು ಕ್ಲಾಗ್ ಆಗಿದೆ, ಸರಿಯಾಗಿ ಪಾಸ್ ಆಗಲ್ಲ. ಅವಾಗ ಇದು ಸರಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಈ ಪೆರಿಸ್ಟಾಲಿಸಿಸ್ ಆಟ ಆಡ್ತವೆ. ಪೆರಿಸ್ಟಾಲ್ಸ್ ಅಂದ್ರೆ ನಮ್ಮ ಕಂಪನ, ಮೂವ್ಮೆಂಟ್. ಈ ಸಣ್ಣ ಕರಳು ಹಿಂಗ್ ಮೂವ್ ಆಗಿ ತಿನ್ನಂತ ಆಹಾರ ಜೀರ್ಣ ಆಗಿ ಮಲವಾಗಿ ಹೋಗ್ಬೇಕು. ನೋಡಿ, 48 ಗಂಟೆಗಳು ಸಾಧಾರಣವಾಗಿ ತಗೋಬೇಕು ತಿನ್ನಂತ ಆಹಾರ ಜೀರ್ಣವಾಗಿ ಸಂಪೂರ್ಣ ಹೊರಡೆ ಹೋಗ್ಬಿಟ್ಟು ಕ್ಲೀನ್ ಆಗಿ ಹೋಗ್ಲಿಕ್ಕೆ ಆಗ್ಬೇಕು. ಅದೇ ಇದು ಫಾಸ್ಟ್ ಆಗ್ಬಿಟ್ರೆ, ಕೇವಲ 6 ರಿಂದ 8 ಗಂಟೆ ಆಗ್ಬಿಟ್ರೆ, ಅದು ಕೇವಲ 3 ರಿಂದ 4 ಗಂಟೆ ಇಳಿದ್ಬಿಟ್ರೆ,
ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಈ ಕಂಪನವನ್ನ ಜಾಸ್ತಿ ಮಾಡ್ಬಿಡ್ತವೆ. ದ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಯಾವಾಗ ಜಾಸ್ತಿ ಆಗುತ್ತೋ ತಿನ್ನಂತ ಆಹಾರ ಸಡನ್ ಆಗಿ ಇರಿಟೇಟ್ ಆಗ್ಬಿಟ್ಟು ಈ ಬ್ಯಾಕ್ಟೀರಿಯಾಗಳಿಂದ ಸಡನ್ ಆಗಿ ಟ್ರಿಗರ್ ಆಗ್ಬಿಟ್ಟು ತಿಂದ ತಕ್ಷಣ ಹೊಟ್ಟೆ ನಿಲ್ಲಕ್ಕೆ ಬಿಡಲ್ಲ. ಅದು ಹಂಗೆ ನೀರು ಕುಡಿದ್ರು ಹೆಂಗ್ ಬಹು ತಿಂತಿದ್ಯೋ ಹಂಗೆ ಪಾಸ್ ಮಾಡಕ್ಕೆ ಶುರು ಮಾಡ್ಬಿಡ್ತವೆ. ಈ ಬ್ಯಾಕ್ಟೀರಿಯಾಗಳನ್ನ ಫಸ್ಟ್ ನಿರ್ಮೂಲನೆ ಮಾಡೋದು ಬಹಳ ಮುಖ್ಯ. ಈ ಎಕ್ಸ್ಟ್ರಾ ಓವರ್ ಗ್ರೋತ್ ಆಗಿರುವಂತ ಬ್ಯಾಕ್ಟೀರಿಯಾಗಳನ್ನ, ಇದು ಆಕ್ಚುಲಿ ಕೆಟ್ಟ ಬ್ಯಾಕ್ಟೀರಿಯಾಗಳಲ್ಲ, ಒಳ್ಳೆ ಬ್ಯಾಕ್ಟೀರಿಯಾಗಳಿದೆ, ಆದ್ರೆ ಅದು ಎಲ್ಲಿರ್ಬೇಕೋ ಅಲ್ಲಿ ಇರೋದಿಲ್ಲ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಕೆಟ್ಟ ಮನುಷ್ಯನಲ್ಲ, ಒಂದು ಕಂಪನಿ ಅಂತ ಹೇಳಿದ್ಮೇಲೆ ಒಂದು ಸಿಇಒ, ಒಂದು ವಾಚ್ಮೆನ್ ಎಲ್ಲ ತರದವರು ಇರ್ತಾರೆ. ಅದೇ ನೀವು ಸಿಇಒ ಜಾಗದಲ್ಲಿ ಬಂದ್ಬಿಟ್ಟು ವಾಚ್ಮೆನ್ ಬಂದು ಕೂತ್ಕೊಂಡು ನಾನು ನಡೆಸ್ತೀನಿ ಇದನ್ನ ಆಡಳಿತ ಅಂತ ಹೇಳಲಾಗುತ್ತಾ? ಒಳ್ಳೆ ಮನುಷ್ಯನೇ, ಆದ್ರೆ ಆ ಮನುಷ್ಯನ ಕೆಲಸ ಏನಿದೆಯೋ ಎಲ್ಲಿದೆಯೋ ಅಲ್ಲೇ ಸರಿ, ಅವಾಗಲೇ ಕಂಪನಿ ಉದ್ಧಾರ ಆಗೋದು. ಅದೇ ರೀತಿ ಈ ಬ್ಯಾಕ್ಟೀರಿಯಾಗಳು ಸಣ್ಣ ಕರಳಿಗೆ ಬಂದು ನಿಂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಅಲ್ಲಿ ಮಾಡಬೇಕಾಗಿದ್ದ ಕೆಲಸಗಳನ್ನ ಅದು ಇಲ್ಲಿ ಮಾಡಕ್ ಶುರು ಮಾಡ್ತವೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕಂಪನ ಜಾಸ್ತಿ ಆಗುತ್ತೆ, ಹೋಗ್ತದೆ. ನಿಮಗೆ ಈ ಪ್ರಾಬ್ಲಮ್ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಹೇಳ್ತೀನಿ ಕೇಳಿ. ಇವಾಗ ನೋಡಿ, ಕಾನ್ಸ್ಟಿಪೇಷನ್ ಕೆಲವರಿಗೆ ಈಗ IBS ನಲ್ಲಿ ಒಂಥರ ಅಲ್ಲ ನೋಡಿ, ಕೆಲವರಿಗೆ ತುಂಬಾ ವೇಗ ಆಗಿರುತ್ತೆ, ಕೆಲವರಿಗೆ ಈ ತರ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಅಂದ್ರೆ ತಿಂದಿದ್ದೆಲ್ಲ ಆಗೋದು 3-4 ದಿನ ಹೋಗೋದೇ ಇಲ್ಲ. ಕೆಲವರಿಗೆ ಮಿಕ್ಸ್ಡ್, ಹೆಂಗೆ ಅಂತ ಹೇಳಿದ್ರೆ ಒಂದು ವಾರ ಫುಲ್ ಡೈರಿ ಆಗ್ತಾ ಇರುತ್ತೆ, ಒಂದ್ಸಲ ನಿಂತು ಬಿಟ್ರೆ ಒಂದ್ಸಲ ಕಾನ್ಸ್ಟಿಪೇಷನ್ ಆಗಿ ಶುರು ಆದ್ರೆ 3-4 ದಿನಗಳ ತನಕ ಮೋಷನೇ ಆಗಲ್ಲ. IBS-C, IBS-D ಮತ್ತು IBS-M ಈ 3 ತರ ವಿಚಿತ್ರ ಪ್ರಾಬ್ಲಮ್ಗಳನ್ನ ಇದ್ ಮಾಡಕ್ ಶುರು ಆಗುತ್ತೆ. ಒಂದು ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂತ ಹೇಳಿದ್ರೆ, ಈ ಬ್ಯಾಕ್ಟೀರಿಯಾಗಳು ಆಟ ಆಡ್ತಿರೋದ್ರಿಂದಾನೇ ಇವೆಲ್ಲ ಆಗ್ತಾ ಇರೋದು. ನಾರ್ಮಲಿ ಕೆಲವು ಆಂಟಿಬಯೋಟಿಕ್ ಕೊಟ್ಬಿಡ್ತಾರೆ, ರಿಫ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು, ಒಳ್ಳೆ ಈ ಸ್ಟೇನ್ಗಳು ತೆಗೆದಾಕ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಆದ್ರೆ ಇಟ್ಸ್ ಎ ಟೆಂಪರರಿ ಥಿಂಗ್. ಈಗ ಆ ಬ್ಯಾಕ್ಟೀರಿಯಾಗಳನ್ನ ತೆಗೆದಾಕ್ಲಿಕ್ಕೆ ಕೆಲವು ಆಂಟಿಬಯೋಟಿಕ್ ಕೊಟ್ಟ ತಕ್ಷಣ ಆ ಟೈಮ್ ನಲ್ಲಿ 1-2 ದಿನಕ್ಕೆ ಆ ಸಿಂಪ್ಟಮ್ಸ್ ಕಡಿಮೆ ಆದಂಗೆ ಆಗಿರುತ್ತೆ. ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಅದು ಆಗಲ್ಲ. ಆಕ್ಚುಲಿ ಏನು ಸಿಂಪ್ಟಮ್ಸೇ ಸರಿಯಾಗಿರಲ್ಲ. ಅದ ನಂತರ ಈ ಬ್ಯಾಕ್ಟೀರಿಯಾಗಳಿಗೆ ಮತ್ತೆ ಅದೇ ಮೆಡಿಸಿನ್ಸ್ ಹಾಕಿದಾಗ ಅದು ವರ್ಕೇ ಆಗಲ್ಲ, ಬಿಕಾಸ್ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಟ್ಟಿರುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಈ ತರ ಒಂದು ಪ್ರಾಬ್ಲಮ್ ಇಂದ ಉಂಟಾಗುವಂಥದ್ದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಿಮಗೆ ಯಾಕೆ ಈ IBS ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. IBS ಇದ್ದವರಿಗೆ ನಾನು ಹೇಳ್ತಾ ಇರೋ ಪ್ರಾಬ್ಲಮ್ಗಳು ಕ್ಲೀನ್ ಆಗಿ ನೀಟಾಗಿ ಅರ್ಥ ಆಗಕ್ಕೆ ಶುರು ಆಗುತ್ತೆ. ನಾನು ಇವಾಗ ಈ IBS ಪ್ರಾಬ್ಲಮ್ ಇಂದ ಸಂಪೂರ್ಣವಾಗಿ ಹೊರಗಡೆ ಬರಲಿಕ್ಕೆ ನೀವು ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ವೀಕ್ಷಕರೇ, ಇಲ್ಲಿ ಬಹಳ ಸಿಂಪಲ್ ಅಂತ ಹೇಳಿದ್ರೆ, ಈಗ ಯಾವುದೇ ಆಂಟಿಬಯೋಟಿಕ್ ಆಗಿ ಸಾಯಿಸ್ಲಿಕ್ಕೆ ಸಾಧ್ಯ ಆಗದಲೇ ಇದ್ದಾಗ ನಾವು ಆ ಒಂದು ಬ್ಯಾಕ್ಟೀರಿಯಾಗಳನ್ನ ಉಪವಾಸ ಹಾಕಿ ಸಾಯಿಸಬೇಕು. ಈ ಬ್ಯಾಕ್ಟೀರಿಯಾಗಳಿಗೆ ಮುಖ್ಯವಾದ ಒಂದು ಫುಡ್ ಅಂದ್ರೇನೆ ಈ ಫೈಬರ್ ಅಥವಾ ನಾರಿನಾಂಶ, ಜೊತೆಗೆ ಸ್ವೀಟ್ಸ್ ಸಿಹಿಯಾದ ಪದಾರ್ಥಗಳು, ಜೊತೆಗೆ ಸಕ್ಕರೆ ಹೆಚ್ಚು ಇರುವಂತಹ ರಿಫೈನ್ಡ್ ಶುಗರ್ ಇರುವಂತಹ ಅಂಶಗಳು ಇರುವಂತಹ ಆಹಾರಗಳು, ಜೊತೆಗೆ ಈ ಒಂದು ನಾವು ತಿನ್ನುವಂತ ಈ ಧಾನ್ಯಗಳು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು. ಸರ್ ಏನ್ ಸರ್ ನೀವು ತಿನ್ನೋ ಐಟಮ್ ಎಲ್ಲ ಹೇಳ್ಬಿಟ್ರಿ, ಇದನ್ನೆಲ್ಲ ಬಿಟ್ಬಿಟ್ರೆ ಹೆಂಗ್ ಸರ್ ನಾವು ಬದುಕೋದು ಅಂತ ಕೇಳ್ತಿದ್ದೀರಾ? ವೀಕ್ಷಕರು ನೋಡಿ, ತಿನ್ಬೇಕು ಅಂತ ಹೇಳಿದ್ರೆ ಆಕ್ಚುಲಿ ನೀವು ಅನುಭವಿಸಿದಿರೋ ಇಷ್ಟೊಂದು ಪ್ರಾಬ್ಲಮ್, ಇದರಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ನೀವು ಕೇವಲ 3 ವಾರಗಳು ಎಷ್ಟಾದ್ರೂ ಕಷ್ಟ ಆಗಲಿ ಈ ಒಂದು ಡಯಟ್ ಫಾಲೋ ಮಾಡಿ. ಯಾಕಂದ್ರೆ ಇದು ಸೈಂಟಿಫಿಕಲಿ ಕಂಡುಕೊಂಡಿರುವಂತ ಒಂದು ಟೆಕ್ನಿಕ್, ಜೊತೆಗೆ ಸಾವಿರಾರು IBS ಪೇಷಂಟ್ಸ್ ನಲ್ಲಿ ಇದರಿಂದ ಗುಣ ಆಗಿದೆ ಈ ಒಂದು ಟೆಕ್ನಿಕ್ ಫಾಲೋ ಮಾಡೋದ್ರಿಂದ. ಯಾಕಂದ್ರೆ ಕಂಪ್ಲೀಟ್ಲಿ ಗ್ರೇನ್ಲೆಸ್ ಡಯಟ್, 21 ದಿವಸಗಳ ಕಾಲ ಯಾವುದೇ ಧಾನ್ಯಗಳಿಲ್ಲ, ಯಾವುದೇ ಸ್ವೀಟ್ಸ್ ಇಲ್ಲ, ಯಾವುದೇ ಮೈದಾ ಇಲ್ಲ, ಯಾವುದೇ ಗೋಧಿ ಇಲ್ಲ. ಈ ರೀತಿ ಕೇವಲ ತರಕಾರಿಗಳ ಸೂಪ್ಗಳು, ವೆಜಿಟೇಬಲ್ ಸೂಪ್ಸ್. ನನ್ನ ವಿಡಿಯೋ ಸುಮಾರಿದೆ ಆಕ್ಚುಲಿ. ಕ್ಯಾರೆಟ್ ಸೂಪ್ ಅಂತ ಇದೆ, ಬೇಕಾದ್ರೆ ನಿಮಗೆ ಪಾಲಕ್ ಸೂಪ್ ಅಂತ ಇದೆ. ಪಾಲಕ್ ಸೂಪ್ ಎಲ್ಲ ಆಗಲ್ಲ ನಿಮಗೆ, ಆದ್ರೆ ಕೆಲವು ವೆಜಿಟೇಬಲ್ ಸೂಪ್ ಮತ್ತು ಬೇಯಿಸಿದ ತರಕಾರಿಗಳು, ಸ್ಟಿವ್ಗಳು, ತೆಂಗಿನ ಹಾಲಿನಲ್ಲಿ ಯೂಸ್ ಮಾಡಿ ಬೇಯಿಸುವಂತ ತರಕಾರಿ ಸ್ಟಿವ್ಗಳು ನಮ್ಮ ಇದರಲ್ಲಿ ಇದನ್ನೇ ಕೊಡೋದು. ನಮ್ಮ ಡಯಟ್ ಅಲ್ಲಿ ಮೇನ್ ಆಗಿ ಕೊಡೋದೇ ಈ ತರ ಒಂದು ಇದು ಬರೀ ವೆಜಿಟೇಬಲ್ ಸೂಪ್ಸು, ಬಾಯ್ಲ್ಡ್ ವೆಜಿಟೇಬಲ್ಸು ಮತ್ತು ಕೆಲವು ನಟ್ಗಳನ್ನ ತಗೋಬಹುದು, ಮತ್ತು ಕೆಲವು ಈ ಒಳ್ಳೆಯ ಕೊಬ್ಬಿನಾಂಶ ಇರುವಂತಹ ಆಹಾರಗಳು, ತೆಂಗಿನ ಹಾಲು ಇರ್ಬೋದು, ಬೆಣ್ಣೆ ಇರ್ಬೋದು, ಹಾಲು ಇರ್ಬೋದು, ಹಾಲಲ್ಲ ಮೊಸರು ಇರ್ಬೋದು, ತುಪ್ಪ ಇರ್ಬೋದು. ಯಾಕಂದ್ರೆ ಹಾಲು ಮತ್ತು ಚಪಾತಿ ಇದಕ್ಕೆ ಆಗ್ಬಾರದೇ ಇಲ್ಲ ಯಾವುದಕ್ಕೆ, ಈ IBS ಪ್ರಾಬ್ಲಮ್ ಇದ್ದವರಿಗೆ. ಸೊ ಈ ತರ ಒಂದು ಡಯಟ್ ನ ಫಾಲೋ ಮಾಡೋದ್ರಿಂದ, ಒಂದು 21 ಡೇಸ್ ಮಾಡೋದ್ರಿಂದ ಈ ಕೆಟ್ಟ ಈ ಬ್ಯಾಕ್ಟೀರಿಯಾಗಳು ಏನ್ ಬೆಳೆದಿದಾವೋ ಅಲ್ಲಿ ನಮ್ಮ ಸಣ್ಣಗಳಲ್ಲಿ ಅವಕ್ಕೆ ಆಹಾರ ಸಿಗ್ದಲ್ ಇದ್ದಂಗೆ ಆಗ್ಬಿಡುತ್ತೆ. ನೋಡಿ, ಸೊಪ್ಪು ತಿಂದ ತಕ್ಷಣ ಜಾಸ್ತಿ ಆಗುತ್ತೆ, ಸ್ವೀಟ್ ತಿಂದ ತಕ್ಷಣ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸೊಪ್ಪುಗಳು ತಿಂದ ತಕ್ಷಣ ಇದು ಫ್ಲೇರ್ ಅಪ್ ಆಗ್ಬಿಡ್ತವೆ, ಈ ಬ್ಯಾಕ್ಟೀರಿಯಾ ಸಿಕ್ಬಿಡುತ್ತೆ, ಆಹಾರ ಆಗ್ಬಿಡುತ್ತೆ. ನಾವು ಇದನ್ನ ಉಪವಾಸ ಹಾಕಿ ಸಾಯಿಸಬೇಕು ಈ ಬ್ಯಾಕ್ಟೀರಿಯಾಗಳಿಗೆ. ಆಂಟಿಬಯೋಟಿಕ್ ಇಂದ ಯಾವುದೇ ಕಾರಣಕ್ಕೂ ಇದನ್ನ ನಿರ್ಮೂಲನೆ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗ್ಬಿಟ್ಟು ಈ ಒಂದು ಡಯಟರಿ ಪ್ರೋಟೋಕಾಲ್ ನ ಸರಿಯಾಗಿ ಇಟ್ಕೊಂಡ್ರೆ, ವೆಜಿಟೇಬಲ್ ಸೂಪ್ಸು, ಬಾಯ್ಲ್ಡ್ ವೆಜಿಟೇಬಲ್ಸ್ ಮತ್ತು ಹೆಲ್ತಿ ಫ್ಯಾಟ್ಸ್ ಇರುವಂತಹ ಆಹಾರಗಳನ್ನ, ಈ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಚಿಕನ್, ಮಟನ್, ಎಗ್, ಫಿಶ್ ನ ಹೇರಳವಾಗಿ ಅವ್ರ ಡಯಟ್ ನಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಈ ಒಂದು ನನ್ನ ಸುಮಾರು ಜನ ನೋಡಿ ಪೇಷಂಟ್ಸ್ ಆಕ್ಚುಲಿ ವೆಜಿಟೇರಿಯನ್ಸ್ ಇದ್ದವರು ಅನಿವಾರ್ಯವಾಗಿ ನಾನ್ ವೆಜಿಟೇರಿಯನ್ ಕನ್ವರ್ಟ್ ಆಗ್ಬಿಟ್ಟು ಈ ಪ್ರಾಬ್ಲಮ್ ಇಂದ ಹೊರಗಡೆ ಬಂದಿದ್ದಾರೆ. ನಾನು ಹಂಗಂತ ನೀವು ನಾನ್ ವೆಜಿಟೇರಿಯನ್ ಆಗ್ಬಿಡಿ ನಾನು ಹೇಳ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಯು, ಬಿಕಾಸ್ ಈ ಫೈಬರ್ ರಿಚ್ ಫುಡ್, ಸ್ವೀಟ್ ರಿಚ್ ಫುಡ್, ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಇದ್ರೇನೆ ಈ IBS ಗೆ ಯಾವುದೇ ರೀತಿಯ ಪರಿಹಾರ ಕೊಡೋಕೆ ಸಾಧ್ಯ ಇಲ್ಲ. ಅದೊಂದು. ಎರಡನೇದಾಗಿ ಇನ್ನೊಂದು ಅಂತಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಸಾಯಿಲ್ ಬೇಸ್ಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬಿಟ್ಟು SBO,
ಈ ಸಾಯಿಲ್ ಬೇಸ್ಡ್ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಸಣ್ಣ ಕಣ್ಣಿನಲ್ಲಿ ಹೋಗಿ ಅದು ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡು ಎಂತೆಂತ ಕೆಮಿಕಲ್ ನ ಉತ್ಪಾದನೆ ಮಾಡ್ತವೆ ಅಂತ ಹೇಳಿದ್ರೆ ಆ ಒಂದು ಬ್ಯಾಕ್ಟೀರಿಯಾಗಳು ಏನಿದ್ವೋ ಅವನ್ನ ಇಲ್ಲಿ ಬದುಕಕ್ ಬಿಡೋದಿಲ್ಲ. ಸೊ ಹಾಗಾಗಿ ಸಾಯಿಲ್ ಬೇಸ್ಡ್ ಆರ್ಗಾನಿಸಮ್ಸ್ ನ ಹೆಚ್ಚು ತಗೊಳ್ಳೋದ್ರಿಂದ ಈ ಡೈರಿಯಾ ಡಾಮಿನೇಟೆಡ್ IBS ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ನಿಮಗೆ ಗೂಗಲ್ ಮಾಡಿ ನೋಡಿದ್ರೆ SBO ಪ್ರೋಬಯೋಟಿಕ್ಸ್ ಅಂದ್ರೆ ಸುಮಾರು ಸಿಗ್ತವೆ, ಇಲ್ಲಾಂದ್ರೆ ಒಳ್ಳೆ ಕಂಪನಿಯಿಂದ ನೀವು ತರಿಸ್ಕೊಂಡು ತಗೋಬಹುದು. ಜೊತೆಗೆ ಒಳ್ಳೆ ಡೈಜೆಸ್ಟಿವ್ ಎನ್ಸೈಮ್ಸ್ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಡೈಜೆಷನ್ ಉಂಟು ಮಾಡುವಂತ ಸರಿಯಾಗಿ ಸಣ್ಣ ಕರಳಿಗೆ ಹೋದ ತಕ್ಷಣ ಆ ಜಾಗದಲ್ಲಿ ಕೆಲವು ಎನ್ಸೈಮ್ಸ್ ಇದ್ರೇನೆ ಸರಿಯಾಗಿ ತಿಂದಂತ ಆಹಾರ ಜೀರ್ಣ ಆಗೋದು. ಈ IBS ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಂಪನ ಜಾಸ್ತಿ ಆಗಿರೋದ್ರಿಂದ ತಿನ್ನಂತ ಆಹಾರ ಜೀರ್ಣನೇ ಆಗ್ತಾ ಇರಲ್ಲ, ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ ಸಣ್ಣ ಕರಳಿನಲ್ಲಿ. ಹಾಗಾಗಿ ಒಳ್ಳೆ ಡೈಜೆಸ್ಟಿವ್ ಎನ್ಸೈಮ್ಸ್ ಮತ್ತು ಸಾಯಿಲ್ ಬೇಸ್ಡ್ ಆರ್ಗಾನಿಸಮ್ಸ್ ಇರುವಂತ ಪ್ರೋಬಯೋಟಿಕ್ ರಿಚ್ ಫುಡ್ಸ್ ಜೊತೆಗೆ ಈ ಒಂದು ತರಕಾರಿಯ ಡಯಟ್, ವೆಜಿಟೇಬಲ್ ಸ್ಟ್ಯೂ ಡಯಟ್ ಜೊತೆಗೆ ಈ ತರ ಒಂದು ಫೈಬರ್ ಕಡಿಮೆ ಇರುವಂತ ಒಂದು ಡಯಟ್ ನ ಫಾಲೋ ಮಾಡೋದ್ರಿಂದ ಈ IBS ಸಿಂಪ್ಟಮ್ಸ್ ಇಂದ ಸರಿಯಾಗಿ ಹೊರಡೆ ಬರ್ಬೋದು. ಮುಂದೊಂದ್ಸಲ ನೀವು ಆರಾಮಾಗಿ ಟ್ರಾವೆಲ್ ಮಾಡಬಹುದು. ನೀವು ಮಾಡ್ತಾ ಇದ್ದ ಕೆಲಸಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಇದು ಸುಮಾರು ಜನಕ್ಕೆ ಈ ಒಂದು ಟೆಕ್ನಿಕ್ ಸಹಾಯವನ್ನ ಮಾಡಿದೆ. ನೀವು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ಈ ಹೊಟ್ಟೆ ಸಂಬಂಧಿ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.